నేను ఇప్పుడు చేశాను ಅಂಕಲ್. ಇಲ್ಲಿ ನೋಡಿ ಲವ್ ಬರ್ಡ್ಸ್ ಗಳು. ನಾವು ಫಸ್ಟ್ ಟೈಮ್ ಬಂದಿರೋದು ನಂಜನಗೂಡು ಟೆಂಪಲ್. ನಂಜನಗೂಡು ಟೆಂಪಲ್ಗೆ ಫೈನಲಿ ಚಾಮುಂಡಿ ಬೆಟ್ಟ ರೀಚ್ ಆಗಿದ್ದೀವಿ. ನಾವು ಇಲ್ಲಿಗೆ ಬಂದಿದ್ದೀವಿ. ಪಯಣ ಬಂದು ನನ್ನ ಪಕ್ಕ ನಿಂತ್ಕೊಂಡ್ಬಿಡ್ತಾರೆ. ಇದ್ರಲ್ಲಿ ಯಾರು ಗೆಲ್ತಾರೆ ಅವ್ರಿಗೆ 1 ಲಕ್ಷ ರೂಪಾಯಿ ಚಾಲೆಂಜ್ ಇರುತ್ತೆ. ಸ್ನೇಹ ಅವರ ತಾತ ಅವ್ರು ಕೊಟ್ಟಿರೋದಂತೆ. ನಾವು ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿದೀವಿ. ಅದ್ರ ಮಾತಾಡ್ತಾ ಇಲ್ಲ ಗೈಸ್. ಹೆವಿ ಆಟಿಟ್ಯೂಡ್ ತೋರಿಸ್ತವ್ರು. ಸೊ ನೇಹ ಅವ್ರ ತಾತ ನಮ್ಗೆ ಐಸ್ ಕ್ರೀಮ್ ಪಾರ್ಟಿ ಮಾಡಿಸ್ತವ್ರು ನೋಡಿ. ನಾವು ಇಷ್ಟು ಜನ ಸಿಬ್ಲಿಂಗ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದೀವಿ. Okay, let's go. ನಾನಂತೂ ಫುಲ್ ರೆಡಿ ಆಗಿದ್ದೀನಿ. ನಮ್ಮ ಅಮ್ಮ ರೆಡಿ ಆಗಿದ್ದಾರೆ. ನಮ್ಮ ಅಪ್ಪ ಮತ್ತು ಸಾಯಿಲೆ ಲೇಟ್ ಮಾಡ್ತಿರೋದು. ನಮ್ಮ ಅಕ್ಕ ಬರ್ತಿಲ್ಲ. ಯಾಕೆ ಅಂದರೆ ಅವಳಿಗೆ ಕಾಲೇಜಲ್ಲಿ ಇಂಪಾರ್ಟೆಂಟ್ ಕ್ಲಾಸ್ ಇದೆ. ಮತ್ತು ನಮ್ಮ ಸಂಜು ಬರ್ತಿಲ್ಲ. ಏನೋ ಮನೇಲಿ ಫಂಕ್ಷನ್ ಇದೆ. ಇನ್ನೇನೋ ಸ್ವಲ್ಪ ಈವೆಂಟ್ ಏನೋ ಇದೆ ಅಂತೇಳಿ ಅವನು ರಜದಲ್ಲಿದ್ದಾನೆ. ನೀವೆಷ್ಟು ಬನ್ನಿ, ಲೆಟ್ಸ್ ಗೋ. ನೋಡಿ ಆ್ಯಪಲ್ ಮತ್ತು ಕುಕುಂಬರ್ ತೊಗೊಂಡಿದ್ದೀನಿ. ಎಷ್ಟು ಪ್ರಿಟಿಯಾಗಿ ಕಂಡು ನೋಡಿ ನಮ್ಮ ಅಕ್ಕ. ಸೊ ನಮ್ಮ ಅಕ್ಕ ಬರ್ತಾ ಇಲ್ಲ. ನಾವು ಹೋಗಿ ಮಜಾ ಮಾಡ್ಕೊಂಬರ್ತೀವಿ. ಅವಳು ಈ ಮಜಾನ ಮಿಸ್ ಮಾಡ್ಕೋತಾಳೆ. ಸೊ ಮನೆಯಿಂದ ಹೊರಟು ನಾವು ಈ ಲೊಕೇಶನ್ ಬಂದಿದ್ದೀವಿ. ಇಲ್ಲೇ ಎಲ್ಲರೂ ಫಸ್ಟ್ ಬ್ರೇಕ್ಫಾಸ್ಟಿಗೆ ಸಿಗೋಣ ಅಂದ್ಕೊಂಡು ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗೋಣ. ಇದು ನನ್ನ ಹತ್ರನೇ ಇಟ್ಕೊಂಡು ಹೋಗ್ತಾ ಇದ್ದೀನಿ ಕೊಡೋಕ್ಕೆ. ರೆಸ್ಟೋರೆಂಟ್ಗೂ ಬಂದಿದ್ದೀವಿ. ಬನ್ನಿ ಟೇಬಲ್ ಮೇಲೆ ಕೂರೋಣ. ಟೇಬಲಲ್ಲಿ ಕೂರೋಣ. ನಾನು ಬೇಗ ಮಲಗಿದ್ರು ನನ್ನ ನಿದ್ದೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಗೈಸ್. ನಿದ್ದೆಲೇ ಮಾತಾಡ್ತಾ ಇದ್ದೀನಿ ನಾನು. ಬೇರೆ ಎದ್ದಿದ್ದೀನಲ್ವಾ ಇವತ್ತು, ಅದಕ್ಕೆ. ಸೋನಿಯಾ ಅವ್ರ ಫ್ಯಾಮಿಲಿಯವರು ಹೊರಟಿದ್ದಾರೆ ಇಲ್ಲಿಂದ 20 ನಿಮಿಷ ದೂರ ಇರ್ಬೋದು ಅವರು. ಸೊ ಅವರು ಬರ್ತಾ ಇದ್ದಾರೆ. ನಾನು ಮೈಕ್ ಮರೆತುಬಿಟ್ಟಿದ್ವಿ ನಮ್ಮ ಟೀಮವರು, ನಾವೆಲ್ಲ. ನಾನು ಮರೆತುಬಿಟ್ಟಿದ್ದೆ. ಸೊ ಅದಕ್ಕೆ ಒಂದು ಚಿಕ್ಕ ಮೈಕ್ ಇತ್ತು, ಅದನ್ನು ನೇವ್ರ ಮನೆಗೆ ಆರ್ಡ್ರ್ ಮಾಡಿದ್ದೀನಿ. ಅದನ್ನು ತೊಗೊಂಡವರೇ ಬರ್ತಿದ್ದಾರೆ. ಬಿಕಾಸ್ ಮೈಕ್ ಇಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ ಅಂತ. ಹೆಚ್ಕೋ ಟುಮ್ ಸರ್ ಇದಾರಲ್ಲ, 4 ದಿನ ಸ್ಟ್ರಿಕ್ಟ್ ಅಂದರೆ ಅರ್ನಾಲ್ಡ್ ರೇಂಜಿಗೆ 2 ದಿನದಲ್ಲಿ ಅಂದರೆ ಒಂದು ಪಿಕ್ಚರ್ ಬರಬೇಕು. ಒಂದು ತಿಂಗಳಲ್ಲಿ ಈ ಥರ ಬಾಡಿ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ನೋಡಿದ್ರೆ ಇವತ್ತು ಬಂದ ತಕ್ಷಣ ಆರ್ಡ್ರ್ ಮಾಡಿರೋದೇನು ನೋಡಿ, 2 ಗುಲಾಬ್ ಜಾಮೂನ್, ಬಿಸಿ ಫ್ರೆಶ್ 2 ಗುಲಾಬ್ ಜಾಮೂನ್. ಅದು ಬೇರೆ ಏನು ಶಾಕ್ ಆಗಬೇಕಾಗಿಲ್ಲ, ಬ್ಲಡ್ಡಿಂದ ಬಂದಿರೋ ಬುದ್ಧಿ ಅದು. ಸೊ ಅಲ್ಲ ಚೀಟ್ ಬ್ಲಡ್ಡಲ್ಲೇ ಬಂದಿರೋ. ನೀವು ಬ್ರೇಕ್ ಸ್ಟಾಪೇ ಮಾಡಿಲ್ಲ ಅನ್ಸುತ್ತೆ. ನಾನು ರೈಸ್ ಬಾತ್ ಹೇಳಿದ್ದೀನಿ. ಪಲಾವ್ ಅನ್ಸುತ್ತೆ, ಪಲಾವ್ ತಿನ್ನೋಣ. ರೈಸ್ ನಮ್ಮ ಅಪ್ಪ ಎಷ್ಟೋ ವರ್ಷ ಆದ್ಮೇಲೆ ಒಂದು ಜೋಕ್ ಕ್ರ್ಯಾಕ್ ಮಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಹೇಳಿಪ್ಪ. ಬಬ್ಲು ಏನು ಮಾಡೋಕತ್ತೇನೆ, ಇದು ಮಸಾಲೆ, ಇದು ಬೇರೆ, ಇದು ಸಾಗುನೆ. ಇದಕ್ಕೆ ಹಾಕ್ತಾನೆ, ಆಮೇಲೆ ಇದಕ್ಕೆ ಹಾಕ್ತಾನೆ, ಆಮೇಲೆ ಇದಕ್ಕೆ ಹಾಕ್ತಾನೆ. ನಾನು 3 ಬೇರೆ ಅಂತ ತಿಂತಾ ಇದ್ದೀನಿ ಗೈಸ್. ಅವರಿಗೆ ತೋರಿಸೋಂಥದ್ದು ಏನಾಗಿದೆ. ಇವ್ರು ನೋಡಿ ಇಲ್ಲಿ ನೋಡಿ, ಸ್ವಲ್ಪ ಕೊಡು ಅಂತ. ಸ್ವಲ್ಪ ಕೊಡು ಅಂತಾರೆ. ಸ್ವಲ್ಪ ಕೊಡು ಇವಾಗ ತಿನ್ಬಾರ್ದು, ಒಬ್ನೇ ತಿನ್ಬಾರ್ದು ಅಂತ. ಬೆಳಗ್ಗೆ ಸ್ವೀಟ್ ತಿನ್ಬಾರ್ದು ಸಾಹಿಲ್, ಮನ್ಸಲ್ಲಿ ಒಬ್ನೇ ತಿನ್ಬಾರ್ದು. ಸ್ವಲ್ಪ ವೇಟ್ ಮಾಡ್ತಿದ್ರು, ಒಂದು ಚೂರು ಕೊಡು. ಯಾಕೆ ಅಳ್ತಾ ಇದೀಯಾ? ಅಲ್ಲ, ಅವತ್ತು ನಾವು ಹೋಗಿದ್ವಲ್ಲ ಫುಡ್ ಸ್ಟ್ರೀಟ್ ರಂಜಾನ್ ಟೈಮಲ್ಲಿ, ಆ ಟೈಮಲ್ಲಿ ಕಂಟ್ರೋಲ್ ಮಾಡಿ ಏನ್ ಪಾಯಿಂಟ್ ಇದೆ ಇವತ್ತು? ಅವತ್ತು ತಿಂದಿಲ್ಲ, ನನಗೆ ವೇಟ್ ಕಮ್ಮಿ ಆಗ್ಬೇಕಿತ್ತು, ಆದ್ರೆ ಇವತ್ತು ತಿಂತಾ ಇದ್ದೀನಿ. ಅವತ್ತು ಕಮ್ಮಿ ಮಾಡಿದ್ ವೇಟ್ ಇವತ್ತು ಜಾಸ್ತಿ ಮಾಡ್ಕೋತಾವನೆ. ನಾನೇನೋ ಮತ್ತೆ ಅವತ್ತೇ ತಿನ್ಬೋದಿತ್ತಲ್ಲ ಚೆನ್ನಾಗಿ ನಮ್ ಜೊತೆಗೆ. ಜಾಮೂನ್ ತಿನ್ನೋ ಬದಲು ಹೋಗಿ ಚೀಟ್ ಮಾಡ್ಕೊ. ಅದೇ ನನಗೊಂದು ಸ್ಪೂನ್ ಕೊಟ್ಟು ಚೀಟ್ ಮಾಡ್ಕೊ. ಖಾಲಿ ಮಾಡಾಯ್ತು ಅವನು. ತುಂಬಾ ಕಮ್ಮಿ ಕೊಟ್ಟು ಇದೇನು ಸಾಲಲ್ಲ ರೈಸು. ನಾವು ತಿಂದು ಪ್ಲೇಟೆಲ್ಲ ಕ್ಲಿಯರ್ ಮಾಡಿದ್ದೀವಿ. ನಾನು ಒಂದೇ ಒಂದು ಸ್ಪೂನ್ ರೈಸ್ ತಿಂದೆ ಅಷ್ಟೇ, ಜಾಸ್ತಿ ತಿನ್ನೋಕ್ಕಾಗಿಲ್ಲ. ಬೆಳಗ್ಗೆ ಅಲ್ಲೇ ಆನ್ ದ ವೇನಲ್ಲಿ ತಿಂತೀನಿ ನೆನೆಸ್ಬಿಟ್ಟು. ಸೊ ಏನಂದರೆ ಈಗ ಪ್ಲೇಟೆಲ್ಲ ಕ್ಲಿಯರ್ ಮಾಡಿಸ್ಬಿಟ್ಟು ನಾವೇನೋ ತಿಂದೇ ಇಲ್ಲ ಒಂಥರ ಡೌ ಮಾಡಬೇಕು. ಬೇಗ ತಿನ್ನೋ ಬಂದ್ಬಿಡ್ತಾರೆ. ಅವ್ರು ಬಂದಮೇಲೆ ಇಲ್ಲ ನಾವು ತಿನ್ನಲ್ಲ, ಸ್ವಲ್ಪ ಕಮ್ಮಿ, ಹೊಟ್ಟೆ ಎಲ್ಲ ತುಂಬಿದೆ. ಬೆಳಗ್ಗೆ
ಮತ್ತೆ ತಿನ್ಬೇಕಾ? ಇವನು ಒಂದು ದೋಸೆ, ಒಂದು ಸೆಟ್ ದೋಸೆ, 2 ದೋಸೆ, 2 ಮಸಾಲೆ ದೋಸೆ, 2 ಜಾಮೂನು, 1 ಗ್ಲಾಸ್ ನೀರು, ಮತ್ತೆ ಎಲ್ಲ ತಿಂದಿದ್ದೆ. ಸಾಂಬಾರು, ಚಟ್ನಿ, 3 ಕಪ್ ಚಟ್ನಿ, 3 ಕಪ್ ಸಾಂಬಾರು. ನಮ್ಮ ಜೊತೆ ಅವತ್ತೇ ತಿನ್ಬೋದಿತ್ತ ಅಂತ ನನಗೆ ಬರಲಿ. ಈಗ ಇದು ಬಂದ ತಕ್ಷಣ ನಾನಂತೂ ಏನೂ ತಿಂದೇ ಇಲ್ಲ ಅಂತ ಡೌ ಮಾಡ್ತೀನಿ ನೋಡಿ. ಆ್ಯಕ್ಚುಲಾಗಿ ಏನು ತಿಂದಿಲ್ಲ, ನಂಗೆ ರೈಸ್ ತಿನ್ನಬೇಕು ಅಂತ ಆಸೆ ಇತ್ತು, ಬಟ್ ಅಷ್ಟು ಕ್ರೇಜಿ ಇರಲಿಲ್ಲ ರೈಸು. ಟೇಸ್ಟ್ ಇರಲಿಲ್ಲ. ದಪ್ಪ ರೈಸ್ ಅಲ್ಲ, ಟೇಸ್ಟಲ್ಲಿ. ಅವರು ವೆಜಿಟೇರಿಯನ್ನು, ನಾವು ಅವ್ರ ಜೊತೆ ಇದ್ದಾಗ ವೆಜಿಟೇರಿಯನ್ ಅಂತ. ಅವ್ರು ನೋಡ್ತಿರ್ತಾರೆ ಕಾಫಿ. ಗೊಜ್ಜು ಅಲ್ಲ, ಗೊಜ್ಜೆ ಕಬಾಬ. ಗುಜ್ಜೆ ಕಬಾಬ್. ಜಾಕ್ ಫ್ರೂಟ್. ಅವ್ರು ಗೊಜ್ಜು ಅಂತ ಇದ್ರು. ಅದು ನಗಂಗಲ್ವಾ? ಗೊಜ್ಜು. ಏನ್ ಜನ ಅವ್ರು ತಪ್ಪು ಮಾಡ್ರೆ ನಗಲ್ಲ, ಬೇರೆಯವ್ರು ತಪ್ಪು ಮಾಡ್ರೆ ಮಾತ್ರ ನಗ್ತಾರೆ. ಇದು ನಿಮ್ಮ ಮೋಟಿವೇಶನ್. ಅವ್ರ ಕಾರ್ ಸ್ಪೀಡಾಗಿ ಓಡಿಸಿದೆ ಏನಂತಲ್ಲ, ಬೇರೆ ಸ್ಪೀಡಾಗಿ ಓಡಿಸಿದೆ ಅಂತಾರೆ. ಇಷ್ಟು ತಿಂದ್ಬಿಟ್ಟು ಬೇರೆ ಟೇಬಲ್ ಶಿಫ್ಟ್ ಆಗ್ಬಿಟ್ಟಿದೀವಿ. ಏನು ತಿಂದೇ ಇಲ್ಲ ಅನ್ನೋ ತರ ಕೂತ್ಕೊಂಡ್ಬಿಟ್ಟಿದೀವಿ. ಬಂದ್ಮೇಲೆ ಏನು ತಿಂದೇ ಇಲ್ಲ ಅಂತ ಹೇಳೋದು. ನಾಳೆ ಮನೆಗೆ ಹೋಗಿ ಬ್ಲಾಗ್ ನೋಡ್ತಾರಲ್ಲ ಅವಾಗ ಗೊತ್ತಾಗುತ್ತೆ. ಸರಿಯಾಗಿ ಬ್ಯಾಟಿಂಗ್ ಮಾಡೋರು ಇವ್ರು. ಕಾಂದಾನು ಹಿಂಗ್ ಡೌ ಮಾಡೋರೆ ಅಂತ. ಆಗಲೇ ತಿಂದಿದ್ಯಾ? ಸೊ ನೇಹಾ ಅವರು ಒಂದು ಹೋಟ್ಲ್ ಲೊಕೇಶನ್ ಕಳ್ಸಿದ್ದಾರೆ. ಅದೇ ಹೆಸರಲ್ಲಿ ಇನ್ನೊಂದು ಹೋಟ್ಲ್ ಇದೆ. ಅವ್ರು ಆ ಹೋಟ್ಲಿಗೆ ಹೋಗಿದ್ದಾರೆ, ನಾವು ಈ ಹೋಟ್ಲಲ್ಲಿ ಇದ್ದೀವಿ. ಅದಕ್ಕೆ ಇಲ್ಲಿಂದ ಹೊರಟ್ವಿ. ಬನ್ನಿ ಈಗ ಅವ್ರಿರೋ ಹೋಟ್ಲಿಗೆ ಹೋಗೋಣ. ಸೊ ಫೈನಲಿ ರೀಚ್ ಆಗಿದ್ದೀವಿ ನಾವು. ಬನ್ನಿ, ಅವರು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ, ಹೋಗೋಣ. ಗೈಸ್, ಅಡ್ರೆಸ್ ರಾಂಗ್ ಹೇಳಿರೋದು ಇವರೇ. ರಾಂಗ್. ಅದೆಲ್ಲ ಈಸಿ ಆಂಟಿ, ಅದೆಲ್ಲ ಮಾಡಿ. ಸಿಂಗಾಪುರ್ ಅಡ್ರೆಸ್ ಅಂತೆ. ಸಿಂಗಾಪುರ್ಗೆ ಹೋಗಿ ಜಪಾನ್ ಕಳ್ಸಿಬಿಡ್ತಿರೋ ಅಂತ ನನಗೆ. ನಾನು ನಮ್ಮ ಫ್ಯಾಮಿಲಿ ಜಪಾನಿಗೆ ಕರ್ಕೊಂಡ್ ಬಂದಿರ್ತೀನಿ. ಗೊತ್ತಾ? ಹೇಳ್ತದಲ್ಲ, ನಾನು ಆಂಟಿ ಜೊತೆ ತಿನ್ನೋದು ಅಂತ. ಅವಾಗ್ಲೇ ನನಗೆ ಸ್ನೇಹ ಕೊಟ್ಬಿಡೋಣ. ಏನ್ ಅನ್ನಲ್ಲ, ತಿನ್ನುವ ನೋಡ. ಯಾರು ಏನೋ ತಿಂದಿಲ್ಲ, ನಿಮ್ ಜೊತೆಗೆ ತಿನ್ನೋಣ ಅಂತ. ತಿನ್ನಿ ಮತ್ತೆ ಈಗ. ಇಲ್ಲ ಬೇಡ, ಇಡ್ಲಿ ಏನೋ ತಿಂದಿಲ್ಲ. ಫಾಸ್ಟಿಂಗ್. ಲೊಕೇಶನ್ ಕಳ್ಸಿರೋದು ಇವ್ರು ರಾಂಗು. ನಿಮಗ್ ಗೊತ್ತಿರ್ಬೇಕದು ಮೈಸೂರು ರೋಡ್ ಅಂತ. ನಾನು ಅವನು ಅಲ್ಲಿ ಅನ್ಕೊಂಡೆ. ವಾಯ್ನಾಡ್ಗೆ 1000 ಅಲ್ಲ ಲಕ್ಷ ಸಲ ಹೋಗ್ಬಂದ್ರೆ ಲೊಕೇಶನ್ ಕಳ್ಸಿರೋದು. ಹೌದು, ನಾನೇ ಚೆಕ್ ಮಾಡಿದ್ದು. ಕಮ್ಮಿ ಆಗಿದೆ ಇವಾಗ. ಅದಕ್ಕೆ ಕಾಲ್ ಮಾಡ್ತೀನಿ. ಮೊನ್ನದು ಕಾಫಿ ಕುಡಿಯೋಕೆ ಬರಲ್ಲ, ಚಲ್ಕೊಳ್ಳೆಲ್ಲ ಕುಡಿತಾರೆ. ಕಟ್ ಮಾಡಿ ಯಾಕೆ ಕಟ್ ಮಾಡಬೇಕು? ಆಯ್ತು, ಇದನ್ನ ಹಾಕ್ತೀನಿ ಕಮೆಂಟ್ ಅಲ್ಲಿ ಬೈತಾರ ನೋಡಿ. ಅಲ್ಲ ಅಂದಿದ್ದು ಅದು ಒಂದು ಬಂದ್ಬಿಟ್ಟು. ಅಲ್ಲ ನೋಡಿ, ಕಾಫಿ ಎಲ್ಲ ಚಲ್ಕೊಳ್ಬಿಟ್ಟು ಪಾಪ. ಅಯ್ಯಪ್ಪೋ, ಏನ್ ಬೈ ಬಾವಿನ ತೊಡಿದಿರೋ ಕಾಫಿ ಇದು? ಅದು ಆರ್ಟ್. ನಮ್ಮ ಆರ್ಟಿಸ್ಟ್. ಗೈಸ್, ಫೈನಲಿ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು, ಹೊರಟಿದ್ದೀವಿ. ನಾನೇನು ತಿಂದಿಲ್ಲ, ನಮ್ಮನೇಲೇನೂ ತಿಂದಿಲ್ಲ ಪಾಪ. ಜ್ಯೂಸ್ ಕುಡಿದು ಕಾಫಿ ಕುಡಿದು ಹೊರಟ್ವಿ. ಗೈಸ್, ನೇಹಾ ಅವ್ರಿಗೆ ಅವರ ಗಿಫ್ಟ್ನ ಕೊಡೋ ಟೈಮ್. ಪಾಪಪ್ಪ ಏನು ಬಿಸಿಲಿದೆ. ಸನ್ಸ್ಕ್ರೀನ್ ತಂದಿದ್ದೀರಾ ನೋಡಿ. ಒಂದು ಚೂರು ಬ್ಯೂಟಿ ಕಾನ್ಷಿಯಸ್ ಇಲ್ಲ ಈ ಹುಡುಗಿಗೆ. ಒಂದು ಸನ್ಸ್ಕ್ರೀನ್ ಇಲ್ಲ, ಒಂದು ಮಾಯಿಶ್ಚರೈಸರ್ ಇಲ್ಲ, ತಂದಿಲ್ಲ. ಹಾಯ್ ಹೇಳಿ. ವ್ಲಾಗ್ ಅದು, ವಿಡಿಯೋ ಕಾಲ್ ಅಲ್ಲ, ವ್ಲಾಗ್ ಅದು. ಗುಪ್ತಾ ಕಟ್ ಸೀನೇ ಇಲ್ಲ ನಮ್ದ್ರಲ್ಲಿ, ಕಟ್ ಸೀನೇ ಇಲ್ಲ. ನೋ ವೇ. ಬನ್ನಿ ಗೈಸ್, ಇವಾಗ ಇವರ ಗಿಫ್ಟ್ನ ಇವ್ರು ಕೊಡೋ ಟೈಮ್. ಅಯ್ಯೋ, ಇಷ್ಟು ದಿನ ಒಂದು ಸ್ವಲ್ಪ ತುಂಬಾ ಒಳ್ಳೆ ಹುಡುಗಿ ಅನ್ಕೊಂಡ್ಬಿಟ್ಟಿದ್ರು. ಈಗಲೂ ಒಳ್ಳೆ ಹುಡುಗಿ. ಇಲ್ಲೇ ರೀ. ನಾನು ಮಾತಾಡ್ತಾ ಇಲ್ಲ ಗೈಸ್. ಈ ಆಟಿಟ್ಯೂಡ್ ತೋರಿಸ್ತವನೆ. ನಮ್ಮ ಸ್ಪೆಷಲ್ ಮೂಮೆಂಟ್ನ ಹಾಳು ಮಾಡ್ತವನೆ. ಸ್ವಲ್ಪ ಅನ್ಲಾಕ್ ಮಾಡಕ್ಕೆ ಹೇಳಿ ಮನೀಶ್. ನೋಡಿ ಗುಪ್ತಾ ನೀವ್ ಹೇಳಿ ಸ್ವಲ್ಪ ಬೇಗ. ಬ್ರೋ, ಒಂದ್ ಸ್ವಲ್ಪ ಅನ್ಲಾಕ್ ಅಂತೆ ಮಾಡಿ. ಇದು ಕಾಲೇ ಓ ಹಿಂಗೆ
ಮಾಡ್ತೀನಿ ಟೈಮ್ ಬರುತ್ತೆ. ನಡ್ಕೊಂಡು ಓಡಬೇಕು ಮೈಸೂರಿಂದ ಹೋಗ್ಬೇಕಾದ್ರೆ. ಮನೀಶ್ ನೀವು ಓಡಿಸಿ ನಾನು ಕೂಡ್ತೀನಿ. ಏನೋ ಓಡಿಸಿ ಏನೋ ಏನೋ ಅದು ಏನ್ ಗುಪ್ತಾ ನೀವ್ ಹೇಳಿದ್ರು ಅನ್ಲಾಕ್ ಮಾಡ್ತಾ ಇಲ್ಲ. ಇಷ್ಟನ ಮರ್ಯಾದೆ, ಮಾಡಿದ್ದೆ. ಇಷ್ಟನ ಮರ್ಯಾದೆ ನಿಮ್ಗೆ. ಥ್ಯಾಂಕ್ ಯು. ಅಲ್ಲೇ ರೀ ಇಷ್ಟ ಕ್ರೇಜಿ. ಚೆನ್ನಾಗಿದ್ಯಾ? ಸಬ್ಸ್ಕ್ರೈಬರ್ ಕಳ್ಸಿರೋದು. ಹೌದಾ? ಅಲ್ಲಿ ಹೋಗ್ಬಿಡ್ತೀವಿ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಸೂಪರ್. ಥ್ಯಾಂಕ್ ಯು. ಯಾರು ಕಳ್ಸಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇಂದ ಹೊರಡೋಣ, ಟೈಮ್ ಆಯ್ತು. ಲೆಟ್ಸ್ ಗೋ. ಇದು ಲೆಟರ್ చేసి ಫೋಟೋ వేసి అనిపిస్తుంది. ಎಲ್ಲಿಪಾ? ನೋಡಿ ಸುಸ್ತಾಗಿ ಮಲ್ಕೊಂಡಂಗಿದೆ. ಇಲ್ಲ ನಾನು ಇಲ್ವೇ ಇಲ್ಲ, ಅದಕ್ಕೆ ನೀವು ಅವ್ರಿಗೆ ತಂದು ಕೊಟ್ಟೆ. ಅವ್ರ ಫೋಟೋ ಅವ್ರು ನೋಡ್ಲಿದ್ದೀನ. ಅವ್ರ ಫೇಸ್ ನೋಡಿ ಬ್ಯೂಟಿಗೆ ನೀವು ಅನ್ಕಾನ್ಶಿಯಸ್ ಆದಂಗಿದೆ. ಕರೆಕ್ಟ್ ಆಗಿ ಹೇಳಿದ್ರಿ. ನೇಹ ನೋಡಿದ್ರೆ ತಲೆ ಸುತ್ತ ಬಂದ್ಬಿಟ್ಟಿದೆ. ನಮ್ಮ ನೋಡಿ ನೇಹ ನೋಡಿ ತಲೆ ಸುತ್ತ ಬಂದ್ಬಿಡ್ತೆ. ಅಯ್ಯೋ ಯಾರಿದು ಫಿಗರ್ ಪಾಪ ನಿಮ್ ಬ್ಯೂಟಿ ನನ್ನ ಮಗನ್ನ ಅರೆಸ್ಟ್ ಮಾಡ್ಬಿಟ್ಟಿದಂಗೆ ಐತೆ. ಒಂದು ಫೋಟೋಗೆ ಫೋಟೋಗೆ ಎಷ್ಟೆಷ್ಟು ಅರ್ಥಗಳು ಬರ್ತಿದೆ ಎಲ್ಲರ ಬಾಯಿಂದ. ಒಂದು ದಿನ ಬಿದ್ದೋಗಿರೋದು ನೋಡಿ ನೀನ್ ನಗ್ತಾ ಇದೀಯಾ? ನಾನು ಬಿದ್ರೆ ಅಲ್ಲಿ ಯಾರನ್ನೋ ಬೇರೆಯವ್ರು ಅಲ್ಲ ನೋಡ್ಕೊಂಡು ಅಯ್ಯೋ ಬಿದ್ದಬಿಟ್ರು ಅಂತ ಇದೆಯಾ? ಇಷ್ಟೊಂದು ಚೆನ್ನಾಗಿದ್ರಿ, ಇವಾಗ ಏನಾಯ್ತು? ಹೊರಡೋಣ ಬನ್ನಿ, ಟೆಂಪಲ್ಗೆ ಹೋಗೋಣ, ಲೇಟ್ ಆಯ್ತು. ಗೈಸ್ ಮೈಕ್ ಬಂತು ಫೈನಲಿ, ಹೊಸ ಮೈಕ್ ನೋಡಿ ಯೂಸ್ ಮಾಡೋಣ ಈಗ. ಗೈಸ್ ಹೊರಟಿದ್ದೀವಿ ಈಗ ಇಲ್ಲಿಂದ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ಮತ್ತು ನನ್ನ ನಿಮಿ ಓಡಿಸ್ತಾ ಇರೋದು, ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲಿ ಕೂತಿದ್ದಾರೆ. ಬನ್ನಿ ಹೋಗೋಣ. ಅವ್ರ ಫ್ಯಾಮಿಲಿನೂ ಹೊರಟಿದ್ದಾರೆ ನೋಡಿ ಒಂದು ಕಾರಲ್ಲಿ. ಇವರಿಬ್ಬರಿಗೆ ನಾನು ಒಂದು ಚಾಲೆಂಜ್ ಕೊಟ್ಟಿದ್ದೀನಿ. ಕೊಡ್ತಾ ಇದ್ದೀನಿ ಏನು ಅಂದರೆ, ಇಬ್ಬರಿಗೂ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಏನು ಅಂದರೆ ಹೇಳ್ತಾನೆ ಇದೆಯಲ್ಲ, ಹೇಳು. ಪೇಷನ್ಸ್ ಇಲ್ಲ ನೋಡಿ. ಫಸ್ಟ್ ನಾನು ಪೇಷನ್ಸ್ ಯಾರಿಗಿದೆ ಅಂತ ಚೆಕ್ ಮಾಡ್ತಿದ್ದೆ. ನಮ್ಮಪ್ಪ ಪೇಷನ್ಸ್ ಕಳ್ಕೊಂಡ್ರು, ಅಂದ್ರೆ ಅವ್ರಿಗೆ ಪೇಷನ್ಸ್ ಕಮ್ಮಿ ಇದೆ ಅಂತ. ಕ್ಯೂರಿಯಾಸಿಟಿ ಬೇಗ ಹೇಳ್ಬಿಡಿ ಅಂತ. ಅದನ್ನೇ ಪೇಷನ್ಸ್ ಅನ್ನೋದು ಪಾಪ, ಕಂಟ್ರೋಲಿಂಗ್ ಪವರ್. ಆಯ್ತು ಕೇಳಿ, ಈಗ ನಿಮ್ಮಿಬ್ಬರಿಗೂ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಅದೇ ಬ್ಲಡ್ ಅದು. ಏನು ಅಂದ್ರೆ ಇಬ್ಬರಿಗೂ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಓಕೆ, ನಾಳೆಯಿಂದ ಏನ್ ಮಾಡ್ಬೇಕು ಅಂತಿದ್ರೆ ಫಸ್ಟ್ ಅದೇ ಹೇಳಿ ನೀವಿಬ್ರು. ನಾಳೆ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಡ್ರಿಂಕ್. ಅಲ್ಲಲ್ಲ, ನಾಳೆಯಿಂದ ಏನು ಡಯಟಾ? ಡಯಟ್ ವರ್ಕೌಟ್. ಪಾಪ ನೀವು ಏನು ಹೆಲ್ದಿ ಆಗಿರ್ಬೇಕು, ಅದು ಏನ್ ಬೇಕೋ ಅದು ಮಾಡ್ತೀನಿ ಅಷ್ಟೇ. ಗೈಸ್, ಸೊ ನಾನು ನಾಳೆಯಿಂದ 30 ಡೇಸ್ ಚಾಲೆಂಜ್ ಕೊಡ್ತಾ ಇದ್ದೀನಿ ಇವ್ರಿಬ್ರಿಗೆ. ಆಯ್ತಾ? ನಾಳೆ ಏನ್ ಡೇಟ್ ಮನೀಶ್? 7 8ನೇ ತಾರೀಕು ನೆಕ್ಸ್ಟ್ ತಿಂಗಳು. ಅಷ್ಟರಲ್ಲಿ 30 ಡೇಸ್ ಎವ್ರಿ ಡೇ ವಾಕಿಂಗು, ಟ್ರೆಡ್ಮಿಲ್, ಆಯ್ತಾ? ಅದ್ರ ಸ್ಕ್ರೀನ್ ಶಾಟ್. ಎವ್ರಿ ಡೇ ಯಾವ್ದಾದ್ರು ಒಂದು ಗೇಮು, ಆಯ್ತಾ? ಇದ್ರದ್ದು ಸ್ಕ್ರೀನ್ ಶಾಟ್ ನ ಕಳಿಸಿ, ಮತ್ತೆ ಡಯಟ್ ಫುಡ್ ನ ಫಾಲೋ ಮಾಡ್ತಿದ್ದೀರಾ ಅಂದ್ರೆ 30 ಡೇಸ್. ಇಬ್ರಲ್ಲಿ ಯಾರು ಗೆಲ್ತಾರೆ ಅವ್ರಿಗೆ 1 lakh ರೂಪಾಯಿ ಚಾಲೆಂಜ್ ಇರುತ್ತೆ. 1 lakh ರೂಪಾಯಿ ಫ್ರೀ ಆಗಿ ಸ್ಪೆಂಡ್ ಮಾಡ್ಬೋದು. ಸೀರಿಯಸ್ ಆಗಿ ಹೇಳ್ತಾ ಇರೋದು. ನೀವ್ ಗೆಲ್ತೀರಾ ನೀವ್ ಗೆಲ್ತೀರಾ ಅವ್ರು ಗೆಲ್ತಾರ ನೋಡೋಣ. ನಾನ್ ಸೀರಿಯಸ್ ಆಗಿ ಹೇಳ್ತಾ ಇರೋದು, ಪಕ್ಕಾ ಮಾಡ್ತೀನಿ. ರೆಗ್ಯುಲರ್ ಆಗಿ ಹಾಕ್ಬೇಕು, ಡೈಲಿ ಎವ್ರಿ ಡೇ. ಮಿಸ್ ಆದ್ರೆ 10,000 ಕಟ್ಟು, ಒಂದ್ ದಿವಸ ಮಿಸ್ ಆದ್ರೆ 10,000 ಕಟ್ಟು. ಇದು ಜೋಕ್ ಅಲ್ಲ, ಸೀರಿಯಸ್ ಇದು. ಒಂದ್ ದಿವಸ ಮಿಸ್ ಆದ್ರೆ 10,000 ಕಟ್ಟು. ನೋಡೋಣ guys. ನೋಡೋಣ ಯಾರು ಗೆಲ್ತಾರೆ ಅಂತ ನೋಡೋಣ. ಜೋಶಾಗಿ ಮಾತಾಡ್ತಾ ಇದ್ರು ಒಬ್ರು. ಓಕೆ, ಏನೇನ್ ಮಾಡ್ತೀರಾ ಅಂತ ಹೇಳಿ. ಒಂದು ಗೇಮು, ಒಂದು ವಾಕಿಂಗ್, ಮತ್ತೆ ಡಯಟ್ ಫುಡ್. ಫುಡ್ ಏನ್ ತಿಂತೀರಿ ನಾವು ಡೈಲಿ? ಶ್ರವಣ್ ಹತ್ರ ಇಸ್ಕೊಳ್ಳಿ ಡಯಟ್ ಫುಡ್, ಆಯ್ತಾ? ನಾನು ಸೌಂಡ್ ಹೋಗಿ ಹೇಳ್ತೀನಿ ಫೋನ್ ಮಾಡಕ್ಕೆ. ಗೈಸ್ ಆಮೇಲೆ ಲೆಟ್ಸ್ ಗೋ. ಜಿಮ್ ಮಧ್ಯಾಹ್ನ ಗೈಸ್, ನಾವು ಫಸ್ಟ್ ಟೈಮ್ ಬಂದಿರೋದು ನಂಜನಗೂಡು ಟೆಂಪಲ್ಗೆ. ಇದಾದ್ಮೇಲೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು. ಸೊ ಬನ್ನಿ. ನಮ್ಮ ಅತ್ತೆ ನೋಡಿ, ವಿತೌಟ್ ಸನ್ಸ್ಕ್ರೀನ್ ಅಷ್ಟು ಬೆಳ್ಳಕ್ಕಿದ್ದಾರೆ ನಮ್ಮ ಅತ್ತೆ. ಏನು ಇಲ್ದಿರೇನೆ ಇರೋದು. ಇವ್ರು ನೋಡಿ ಎಷ್ಟು ಬೆಳ್ಳಕ್ಕಿದ್ದಾರೆ. ಬಿಸಿಲು ಗೈಸ್, ಸಖತ್ ಬಿಸಿಲಿದೆ. ಅಪ್ಪ ಜಾಸ್ತಿ ಇರುತ್ತಲ್ಲ. ನಂಗೆ ಫುಲ್ ಟ್ಯಾನ್ ಆಗ್ತೀನಿ ಅಂತ ಫೀಲ್ ಆಗ್ತಾ ಇದೆ. ಸನ್ಸ್ಕ್ರೀನ್ ತರಬೇಕಿತ್ತು. ಫಸ್ಟ್ ಸಬ್ಸ್ಕ್ರೈಬರ್ ಫೋಟೋ ಅಲ್ಲ ಹೋಗುತ್ತಾ? ಫಸ್ಟ್ ಸೆಲ್ಫಿ ನೆನ್ಪಿರುತ್ತೆ ಇದು. ಇದೆಂತ ಅಯ್ಯೋ, ಏನ್ ಬಿಸೋಗ್ಬಿಡ್ತಿದ್ರಲ್ಲ ಈಗ ನೀವು. ಆರನಾ?
ಎಷ್ಟು ಮೊಳ 50 ಎಷ್ಟು ಕೊಳ್ಳಿ ಎರಡು ಮಾಡು. ಎರಡಾ ಮೊಳ 50 ಅಂತೆ 50 ನಮ್ಮೂರ್ನಲ್ಲಿ 100 ರೂಪಾಯಿ ಮಾಡ್ತಾರೆ. ಉಂಡಂಡಿ ಹ್ಮ್ ಗರ್ಲೆ ಪೋತಾನು ಭಾಷೆ ಬರಲ್ಲ ಗೈಸ್ ನಂಗೆ ಅದು ಗಾಡಿ ಎತ್ಕೊಂಡ್ ಪೋಯ್ರಿತ್ತ ಹೋಯ್ರಿತ್ತ ಗೈಸ್. ಸೊ ನಾವು ಫಸ್ಟ್ ಬಿಲ್ ಪತ್ರ ತಗೊಂಡಿದೀವಿ. ಇದು ಹಾರ, ಇದನ್ನ ತಗೊಂಡೋಗಿ ದೇವ್ರಿಗೆ ಹಾಕ್ಬೇಕು. ಬನ್ನಿ. ನಾನು ಹಾಕೊಂಡಿದ್ದಲ್ಲ ಅದೇ ಗ್ಲಾಸ್ ಹಾಕೊಂಡವ್ರೆ ಹೀರೋಯಿನ್ ಟೂ ತಾತ. ಗೈಸ್ ಇದು ನೋಡಿ ಗಂಟೆ ನೇಹ ಅವರ ತಾತ ಅವ್ರು ಕೊಟ್ಟಿರೋದಂತೆ. ಹೆಸರು ಬರ್ದಿದ್ದಾರೆ. ಹೌದಾ? ಎಷ್ಟು ವರ್ಷ ಹಳೇದು? 50 ವರ್ಷ ಹಳೇದು ನೋಡಿ ಅಲ್ಲಿ. ದೇವಸ್ಥಾನದಲ್ಲಿ ಕೂಡ ನಿಮ್ಗೆ ವೆಲ್ಕಮ್. ಇಲ್ಲಿಂದ ಆಚೆ ಕಳಿಸ್ತಾರ ಬನ್ನಿ. ವೆಡ್ಡಿಂಗ್ ಆನಿವರ್ಸರಿ ಅಂತ ನಾಮ ಹಾಕೋರು ನಮ್ಮನ್ನ ಅಪ್ಪ. ದೀನನ ಭಾಗ್ಯನೇ ಧನ್ಯನಾದೆ, ಒಲವಿನ ನಿಧಿಗೆನ ಸೋತು ಹೋದೆ, ನಗುತ್ತಿರೆ ಮಂದಾರವೇ ನುಡಿದರೆ ಮಾಧುರ್ಯವೇ, ಜೊತೆಗಿರೆ ಉಲ್ಲಾಸವೇ, ಮಣಿಯುತನ ಹೇಳುವೆ, ಆರಾಧಿಪೆ 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 ನಿನ್ನಾರಾಧಿಪೆ. ದೀನನ ಭಾಗ್ಯನಿ ಧನ್ಯನಾದೆ, ಒಲವಿನ ನಿಧಿಗೆ ನಾ ಸೋತು ಹೋದೆ. ಪಾಟಿ ನಾನೇನೆ, ಪಠ್ಯ ನೀನೇನೆ, ಒಲುಮೆಯ ಬೆಳಕಿನ ಗುರು, ಬಗೆ ಬಗೆ ಹೊಸ ಹೂನಗೆ, ಎದೆಯನು ತೆರೆಸುತ್ತಾ ಇರು, ಮಾತಿನ ಮೈಲಿ ಅದೇಕೆ ಅಂದ ಅಪೂರ್ವ ಮೌನ, ಆರಾಧಿಪೆ 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 ನಿನ್ನಾರಾಧಿಪೆ. ನೋಡಿ ಏನಿದು ಏನಿದು? ಇದು ಹುಂಡಿಗೆ ಹಾಕಕ್ಕೆ ಮನೆಯಿಂದನೇ ಹಾಕೊಂಡ್ ಬಂದಿರ್ತೀವಿ. ಈಗ ಏನಾದ್ರು ಒಳ್ಳೆ ಕಾರ್ಯ ನಡೀತಿರುತ್ತೆ ಮನೇಲಿ, ಆಗೇನು ಅಡ್ಡ ಬರಬಾರ್ದು ಅಂತ ಮನೇಲೆ ಹಾಕಿ ಇಟ್ಟಿರ್ತೀವಿ. ಅದು ಕಲೆಕ್ಟ್ ಆದ್ಮೇಲೆ ಇಲ್ಲಿ ಬಂದ ಗೈಸ್ ಎಷ್ಟು ಬಿಸಿ ಇದೆ ಅಂದ್ರೆ ಈ ಮ್ಯಾಟು ಕಲ್ಲು ಸುಡ್ತಾ ಇದೆ, ಕೆಂಡ ದಿನ ದೇವ್ರಿಗೋಸ್ಕರ ಪರವಾಗಿಲ್ಲ. ಅಲ್ಲ ಕಂಪ್ಲೇಂಟ್ ಮಾಡ್ತಾರಲ್ಲ, ಹೇಳ್ತಾರದು. ನನ್ನ ಕೆಲಸ ಹೇಳೋದಲ್ವ ಎಕ್ಸ್ಪೀರಿಯನ್ಸ್ನ, ಅದೇ ನನ್ನ ಕೆಲಸ ಎಕ್ಸ್ಪೀರಿಯನ್ಸ್ ಹೇಳೋದಲ್ವಾ. ಮುಗೀತು. ನನಗಾಗಲೇ ಕಮೆಂಟಲ್ಲಿ ಬೈತವ್ರೆ, ನೀವಾಗ ಮಾತಾಡಕ್ ಬಿಡಿ ಅಂತ. ಥ್ಯಾಂಕ್ ಯು ಗಾಯ್ಸ್. ಬನ್ನಿ ಹೋಗೋಣ. ಡೋರ್ ಕ್ಲೋಸ್ ಮಾಡ್ತಾ ಇದ್ದಾರೆ, ಟೈಮ್ ಆಯಿತು 1:15 ಕ್ಲೋಸು ಟೆಂಪಲ್. ಸ್ವಲ್ಪ ತಣ್ಣಗಾಗಲಿ ಅಂತ ಟ್ಯಾಂಕರಲ್ಲಿ ನೀರು ಬಿಡ್ತಾ ಇದ್ದಾರೆ ಎಲ್ಲ ಕಡೆ. ಅಣ್ಣ ಒಂದ್ಸರಿ ನಗಿ, ನೀವು ಸ್ಮೈಲ್ ಮಾಡಿ. ಎಷ್ಟು ಎಷ್ಟು ಬ್ಯೂಟಿಫುಲ್ ಆಗಿದೆ ಅವ್ರ ಸ್ಮೈಲ್ ನೋಡಿ, ಎಷ್ಟು ಕಳೆ ಇದೆ ಅವ್ರ ಫೇಸಲ್ಲಿ. ಸೂಪರ್ ಅಣ್ಣ, ಖುಷಿ ಆಯ್ತು ನೋಡಿ. ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಸ್ಮೈಲ್ ನಿಮ್ಮದು. ಹಾಂ, ಆ ಬಿಸಿಲಲ್ಲಿ ಇರಿಟೇಷನಲ್ಲಿ ಅವ್ರು ಆ ಸ್ಮೈಲ್ ಕೊಡ್ತಾ ಇದಾರಲ್ಲ, ತುಂಬ ಖುಷಿ ಆಯ್ತು ನನಗೆ. ವಾವ್. ಸಾಮ್ ಸಮೀರ ನಾನು. ಅವ್ರ ಹೆಸರು ತುಮ್ ತುಮ್. ಥ್ಯಾಂಕ್ ಯು. ನಾವಿಲ್ಲಿ ಪ್ರಸಾದ ತಿನ್ನಕ್ಕೆ ಬಂದಿದ್ದೀವಿ. ಇಲ್ಲೇ ಪ್ರಸಾದ ತಿಂದ ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು. ಸೊ ನೀವು ಅವ್ರ ತಾತ ನಮ್ಗೆ ಐಸ್ ಕ್ರೀಮ್ ಪಾರ್ಟಿ ಮಾಡಿಸ್ತವ್ರು ನೋಡಿ. ಗುಪ್ತಾ ಐಸ್ ಕ್ರೀಮ್ ತಗೊಳ್ಳಿ ನೋಡಿ. ನನ್ನ ಅಪ್ಪನ ಆಗ್ಲಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಏನಪ್ಪ ಅದು?
ನಮ್ಮ ಅಪ್ಪಗೆ ಹಸು ತಡಿಯೋಕ್ಕಾಗಲ್ಲ. ಮದ್ದೂರು ವಡೆ ಹೊಡಿಸ್ತವ್ರು ನೋಡಿ ಅಲ್ಲಿ. ಉತ್ತಾ ಟೇಕ್ ಮದ್ದೂರು ವಡೆ. ಗೈಸ್ ನಾನು ಹೇಳೋಕ್ಕಾಗಲ್ಲ, ಅಷ್ಟು ಬಿಸಿ ಇದೆ. ಒಪ್ಪಪ್ಪ ಇದೇ ಗೋವಾಗಿ ಇವಾಗ. ಅಯ್ಯೋ ಲುಂಗಿ ಓಪನ್ ಆಗೋಯ್ತು. ಅದೇ ಗೋವಾ ಕಡೆಗೆ ಏನಾದ್ರು ಹೋಗ್ಬಿಟ್ರೆ ಏನು ಕತೆ ಈ ಟೈಮಲ್ಲಿ ಅಂತ ಯೋಚನೆ ಮಾಡ್ತೀನಿ. ಗೋವಾ ಕಡೆ, ಬಾಗಲಕೋಟ್ ಕಡೆ, ಹುಬ್ಳಿ ಕಡೆ ಎಲ್ಲ ಎಷ್ಟಿರ್ಬೋದು ಇವಾಗ ಅಂತ. ಮೈಸೂರೇ ಎಷ್ಟಿದೆ ಅಂದರೆ ಯೋಚನೆ ಮಾಡಿ. ಊಟಕ್ಕೆ ಹೋಗ್ತಾ ಇದೀವಿ, ಲೆಟ್ಸ್ ಗೋ. ನೋಡಿ ಗೈಸ್, AC ಒಳಗೆ ಕೂತ್ಕೊಂಡ್ರೆ ಆಹಾ ಏನು ಬಿಸಿಲು ಗೊತ್ತಾಗ್ತಾ ಇಲ್ಲ, ನೆಮ್ಮದಿಯಾಗಿ ಹೋಗ್ತಾ ಇದೀವಿ. ಬಟ್ AC ಆಚೆ ಹಿಡಿದ್ರೆ ಕಾರ್ ಆಚೆ ಮುಗೀತು ಕತೆ. ಗೈಸ್ ನಾವು ಬಂದು ರೀಚ್ ಆದ್ವಿ. ಇನ್ನೂ ಅವ್ರ ಫ್ಯಾಮಿಲಿ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಖುಷಿ ಆಗುತ್ತೆ ಗೈಸ್. ಟೆಂಪಲ್ ಒಳಗೆ ಹೋದ್ವಾ, ನಂಗೆ ತುಂಬ ಜನ ಟ್ರೀಟ್ ಮಾಡಿದ್ರು. ನಮ್ಮ ಸಬ್ಸ್ಕ್ರೈಬರ್ ಇದ್ರು ತುಂಬ ಜನ. ಬನ್ನಿ ಅಂತ ತುಂಬ ಜನ ಟ್ರೀಟ್ ಮಾಡಿದ್ರು. ಮತ್ತು ಹಾರ ಎಲ್ಲ ಹಾಕಿದ್ರು. ಅದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಒಳಗೆ ಹಾರ ಎಲ್ಲ ಹಾಕ್ಬಿಟ್ಟು ಒಳಗೆ ಕೂಟ್ಬಿಟ್ಟು ಹಾರ ಎಲ್ಲ ಹಾಕ್ಬಿಟ್ಟು ಕಳಿಸಿದ್ರು. ತುಂಬ ಖುಷಿ ಆಯಿತು. ಮತ್ತು ಈಗ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀನಿ, ತುಂಬ ವೆಯ್ಟಿಂಗ್ ಇದೆ. ಬಂದರು. ಏನು ತುಂಬ ಸ್ಪೀಡಾಗಿ ಬಂದಿದ್ದೀರಾ? ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್, ಲವ್ ಬರ್ಡ್ಸ್ಗಳು. ಇಲ್ಲಿ ನೋಡಿ ಲವ್ ಬರ್ಡ್ಸ್ಗಳು. ಇಲ್ಲಿ ನೋಡಿ ಲವ್ ಬರ್ಡ್ಸ್ಗಳು. ದೂರ ಕೂತ್ಕೊಂಡು ತೋರಿಸಿ. ಫಸ್ಟ್ ಸೀನಿಯರ್ ಲವ್ ಬರ್ಡ್ಸ್ ಅದು. ಸೀನಿಯರ್ ಲವ್ ಬರ್ಡ್. ಸೆಕೆಂಡ್ ಸೀನಿಯರ್ ಲವ್ ಬರ್ಡ್ ಇವತ್ತು ಆನಿವರ್ಸರಿ. ಎಲ್ಲಿ ಅಂಕಲ್ ಪಾರ್ಕ್ ಮಾಡ್ತಿದ್ದೆ ಪಾರ್ಕಿಂಗ್. ಒಂದು ಬರ್ಡ್ ಪಾರ್ಕಿಂಗ್ ಅಲ್ಲಿ ಇದೆ. ಇಲ್ಲಿ ನೋಡಿ ಈ ಲವ್ ಬರ್ಡ್ಸ್ಗಳು. ಕೈ ಹಿಡ್ಕೊಂಡು ಕೂತ್ಕೊಳ್ಳಿ. ಹಂಗೆ ತಿರ್ಕೊಡಿ. ಮನೀಶ್ ತಿರ್ಕೊಬಿಟ್ಟು ಫೋಟೋ ಶೂಟ್ ಮಾಡ್ತಾ ಇದೀವಿ ಗೈಸ್. ಫೋಟೋ ಶೂಟ್ ಏನ್ ಮಾಡ್ತೀರಾ? ಕಾಟ ಕೊಡ್ತಾರೆ ಜನ. ಗೈಸ್ ನಮಗೆ ಫೈನಲಿ ಟೋಕನ್ ಸಿಕ್ತು. ಹೋಗ್ತಾ ಇದೀವಿ ಮೇಲೆ. ಅವ್ರ ಅಮ್ಮ, ಅಪ್ಪ, ಅಜ್ಜಿ ತಾತ ಕೆಳಗೆ ತಿಂತಾ ಇದ್ದಾರೆ. ನಾವು ಮಿಕ್ಕಿದವರೆಲ್ಲ ಮೇಲೆ ತಿಂತಾ ಇದೀವಿ. ಬಿಕಾಸ್ ಅಜ್ಜಿ ತಾತ ಮೇಲೆ ಹತ್ತೋದು ಕಷ್ಟ ಆಗುತ್ತೆ ಅಂತ. ಒಂದೇ ಕಡೆ ಟೇಬಲ್ ಇಲ್ಲ, ಅದಕ್ಕೆ. ಸಖತ್ ಹೈಪ್ ಇದೆ ಪ್ಲೇಸ್ ಇದು. ವಾಹ್, ಅಮ್ಮಮ್ಮ ಅಂದ್ರೆ 40 ನಿಮಿಷ ಕಾದಿದ್ದೀವಿ ಬರೀ ಟೇಬಲ್ಗೆ. ನಾವು ಬಂದು 40 నిమిషం ಮೇಲೆ ಆಯಿತು అల్వా. గైస్ ఇక్కడ చూడండి, టేస్టీ ఫుడ్ వేస్తున్నారు తినేసికి. వాడు తినేది స్టార్ట్ చేయండారు. ನೋಡಿ ಗೈಸ್, ವೆಜಿಟೇರಿಯನ್ ಗರ್ಲ್ ಫ್ರೆಂಡ್ ಮಾಡ್ಕೊಂಡ್ರೆ ಇಡೀ ಫ್ಯಾಮಿಲಿ ವೆಜಿಟೇರಿಯನ್ ಆಗ್ತಾರೆ ಅಂತ. ಇಲ್ಲ ಕ್ಲೋಸಪ್ ಇಲ್ಲಮ್ಮ, ನಿಜ ಕ್ಲೋಸಪ್ ಇಲ್ಲ. ಹೆಂಗಿದೆ ಊಟ? ನನ್ನ ಜೊತೆ ತಿಂದಿರೋದು ಇನ್ನೂ ಟೇಸ್ಟ್ ಇರಬೇಕಲ್ಲ. ನನ್ನ ಜೊತೆ ತಿಂದಿರೋದಕ್ಕೆ ಇನ್ನೂ ಟೇಸ್ಟ್ ಇರಬೇಕಲ್ಲ. ನನಗಿಂತ ನಮ್ಮ ಅಮ್ಮ ಬ್ಲಶ್ ಮಾಡ್ತವ್ರು ಜಾಸ್ತಿ. ನಮ್ಮ ನಾಚ್ಕೋತವ್ರೆ ಗೈಸ್. ಮಗ ಹೋಟೆಲ್ ಮೇಲೆ ಹೊಟ್ಟೆ ಹಸುವಾಗ್ಬಿಟ್ಟಿದೆ. ಸರಿಯಾಗಿ ತಿನ್ನೋದೇ ಈಗ. 3 ಹಪ್ಪಳ ಹಾಕ್ಸ್ಕೊಂಡಿದ್ದೀನಿ. ನನಗೂ ನಮಗೆ ಹಪ್ಪಳ ಸಕ್ಕತ್ ಇಷ್ಟ. ನಮ್ಮನ್ನ ಹೇಳಿ ಹಾಕ್ಸ್ಕೊಂಡವ್ರು ಹಪ್ಪಳ. ನಾನು ಕುಳ್ಳ ಅಂತ ಗೈಸ್ ನೋಡಿ. ತಲೆ ಬಗ್ಸ್ ನೋಡಿ ನಂಗೆ ತಲೆ ನೋವು ಬರ್ತಿದೆ. ತಲೆ ನೋವು ಬರ್ತಿದ್ಯಾನ? ಏನ್ರ ಹೇಳ್ತಾ ಇದೀರಾ? ಊಟದ ಹೈ ಆಗ್ಬಿಟ್ಟಿದ್ದೀರಾ ಗೈಸ್. ಹೋಗೋಣ ಬನ್ನಿ ಇಲ್ಲಿಂದ. ನನ್ನ ಹತ್ರ ಇಲ್ಲ ಕಾರ್ಕಿ. ಇವು ಕಾರ್ಕಿ ಖಾರ ಅವನಿದೆ. ಓಹ್ ಸೂಪರ್, ಚೆನ್ನಾಯ್ತು, ಟೇಸ್ಟಿ. ಭಾವ ನಾಚ್ಕೊತಾರೆ ಬರಕ್ಕೆ. ನಂಗೆ ಫುಲ್ ಭಯ ಆಗುತ್ತೆ ಹೆಂಗಪ್ಪ ತೋರ್ಸೋದು ಅಂತ. ಅದಕ್ಕೆ ಫುಲ್ ಕವರ್ ಮಾಡ್ತಾ ಇದ್ವಿ. నేను ఇప్పుడు చేశాను అంకల్. ಅದಕ್ಕೆ ఎంగేజ్మెంట్ ಕೆಲಸ చేస్తున్నా. ఇప్పుడు ಹೋನಾ ನಡ್ರಿ ಟೆಂಪಲ್ಗೆ ಹೋಗ್ಬೇಕು. ಈಗ ಎಷ್ಟು ಕಾರ್ ಓಡಿಸ್ತಿದ್ದ, ಒಂದ್ ಸೆಕೆಂಡ್ ಹಿಂದೆ ಹೋದ. ಈಗ ನೋಡಿ ಹೆಂಗ್ ವರ್ಕ್ ಹೋಗ್ಬಿಟ್ಟಿದ್ದಾನೆ ಅನ್ಕೊಂಡ್ರಿ. ನಮ್ಮಪ್ಪ ಇಲ್ಲಿ ಈ ಕಡೆ. ಅಯ್ಯೋ ಮತ್ತೆ ಸೇಮ್ ಸ್ಟೋರಿ ನಮ್ಮ ಅಮ್ಮದು ಪಾಪ. ಗೈಸ್ ಫೈನಲಿ ಚಾಮುಂಡಿ ಬೆಟ್ಟ ರೀಚ್ ಆಗಿದ್ದೀವಿ. ಈಗ ದರ್ಶನ ಮುಗಿಸ್ಬಿಟ್ಟು ಆಮೇಲೆ ಬಂದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಒಳಗೆ ವ್ಲಾಗ್ ಮಾಡಂಗಿಲ್ಲ. ಸೊ ವ್ಲಾಗ್ ಆಚೆ ಬಂದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಒಲವಿನ ನಿಧಿಗೆ ನಾ
ಸೋತು ಹೋದೆ. ಗೈಸ್, ಚಾಮುಂಡಿ ಬೆಟ್ಟದಿಂದ ಹೊರಡ್ತಾ ಇದೀವಿ ಈಗ ಇಲ್ಲಿಂದ ಇನ್ನೊಂದು ಟೆಂಪಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ರು. ಯಾವ ಟೆಂಪಲ್ಗೆ ಹೋಗ್ಬೇಕು ಅಂದಿದ್ದು? ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡ್ರು. ಬಟ್ ಅದು ತುಂಬ ಲೇಟ್ ಆಗಿಬಿಡುತ್ತೆ ಅಂತೇಳಿ ನಾವು ಈಗ ಪಯಣ ಅಂತ ಯಾವುದೋ ಒಂದು ಇದಿದೆ ಶೋರೂಮ್, ಕಾರ್ ಶೋರೂಮ್, ಕಾರ್ ಮ್ಯೂಸಿಯಂ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಹೆಚ್ಕೋ ಗೈಸ್, ನಮಗೆ ಆ್ಯಕ್ಚುಲ್ ವೆಕೇಶನ್ ಫೀಲಿಂಗ್ ಬರ್ತಾ ಇದೆ. ಗಾಡಿ ಹತ್ತೋದು, ಒಂದು ಜಾಗದಲ್ಲಿ ಇಳಿಯೋದು, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು, ಮತ್ತೆ ಗಾಡಿ ಹತ್ತೋದು. ಈಗ ನಾವು ಇಲ್ಲಿಗೆ ಬಂದಿದ್ದೀವಿ, ಪಯಣ. ಇಲ್ಲಿ ತುಂಬ ವೆರೈಟೀಸ್ ಆಫ್ ಆ್ಯಂಟಿಕ್ ಪೀಸ್ಗಳ ಕಾರ್ಗಳಿದ್ದಾವೆ. ಸೊ ಅದನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ನಿಮ್ಗೆ ಇಲ್ಲಿ ನೋಡಬೇಕು ಅಂತ ಆಸೆ ಇತ್ತು ತುಂಬ ದಿನದಿಂದ. ಮತ್ತೆ ಅವರೆಲ್ಲ ಕೇಳ್ತಿದ್ರು. ಹೌದಾ? ನಾನು ತುಂಬ ದಿನ ಬರಬೇಕು ಅಂದ್ಕೊಂಡಿದ್ದೆ, ಬರೋಕ್ಕೆ ಆಗಿರಲಿಲ್ಲ. ಒಳಗೆ ವಿಡಿಯೋ ಮಾಡೋದೆಲ್ಲ ಗೊತ್ತಿಲ್ಲ. ಬಟ್ ಯಾ ಲೆಟ್ಸ್ ಗೋ. ಅದೇ ನೀವು ಆ್ಯಂಟಿಕ್ ಪೀಸೇ ಬಿಡಿ. ಏಷ್ಯಂಟ್ ಮಮ್ಮಿ ಕಾಲದವ್ರು ನೀವು. ಸೊ ಈಗ ಫಸ್ಟು ಎಲ್ಲದಕ್ಕಿಂತ ಮುಂಚೆ ಒಂದು ಕಾಫಿ ಕುಡಿಬೇಕು. ಕಾಫಿ ಕುಡಿದ ಮೇಲೆ ಮುಂದಿನ ಕಾರ್ಯಕ್ರಮ. ಸೊ ಅದು ಬಿಟ್ಟರೆ ಗೈಸ್, ನಾನು ಮತ್ತು ನಮ್ಮ ನೇಹಾ ಅವರು, ನಮ್ಮ ಅಕ್ಕ, ನನ್ನ ತಮ್ಮ ಮತ್ತು ಐಶು, ಸಂಜಯ್ ನಾವು ಇಷ್ಟು ಜನ ಸಿಬ್ಲಿಂಗ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಜಾಗ ಸಜೆಸ್ಟ್ ಮಾಡಿ ಅಂದರೆ ನಾವು ವೈನಾಡ್ ಅಂತ ಅಂದ್ಕೊಂಡಿದ್ದೆ. ಬಟ್ ವೈನಾಡ್ ಬದಲು ಡಾರ್ಜಿಲಿಂಗು ಮತ್ತು ಇನ್ಯಾವುದು ಅದೇ ನಾರ್ತ್ ಈಸ್ಟ್ ಕಡೆ ಸ್ವಲ್ಪ ಕೂಲ್ ಜಾಗಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಕಾಮೆಂಟ್ ಹಾಕಿ ಎಲ್ಲಿಗೆ ಹೋಗ್ಬೋದು ನಾವು ಅಂತ. ವಿಲ್ ಟ್ರೈ ಪ್ಲಾನಿಂಗ್ ಅ ಟ್ರಿಪ್ ದೇರ್. ಗೈಸ್, ಎಲ್ಲ ಕಾಫಿ ಕುಡಿದು ಸ್ಯಾಂಡ್ವಿಚ್ ತಿಂದು ನಾನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ, ಹೊರಟ್ವಿ. ಸೊ ಕತೆ ಏನು ಅಂದರೆ, ನಾವೀಗ ಇಲ್ಲಿ ಪಯಣ ಇದೆಯಲ್ಲ, ಇಲ್ಲಿಗೆ ಹೋದ್ಮೇಲೆ ನಾವು ಅಪ್ಪ ಅಮ್ಮದು ಆ್ಯನಿವರ್ಸರಿ. ನಾನು ಬೆಳಗಿಂದ ನಾವು ಅಪ್ಪ ಅಮ್ಮಗೆ ವಿಷಯ ಮಾಡಿಲ್ಲ ಇನ್ನೂ. ಯಾಕೆಂದರೆ ನಾನು ಮರ್ತೋಗಿದ್ದೆ ಅನ್ನೋ ಥರ. ಅಂದರೆ ಅವ್ರು ನನ್ನ ಮುಂದೆ ಎಷ್ಟೋ ಜನ ಬಂದು ವಿಶ್ ಮಾಡಿದ್ರು, ನನಗೇನು ಗೊತ್ತಿಲ್ಲ ಅನ್ನೋ ಥರ ಇದ್ದೀನಿ. ಸೊ ಕತೆ ಏನು ಅಂದರೆ, ಈಗ ನಾವು ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀವಿ. ಅದು ನಿಮಗೆ ನಾಳೆ ಗೊತ್ತಾಗುತ್ತೆ. ಈಗ ನಾವು ಇಲ್ಲಿಂದ ಹೋಗೋಣ, ಫಸ್ಟು ಈ ಜಾಗನ ತೋರಿಸೋಣ, ಆಮೇಲೆ ನಿಮ್ಗೆ ಸರ್ಪ್ರೈಸ್ ಅಂತ ಗೊತ್ತಾಗುತ್ತೆ. ನಿಮಗೆ ಗೊತ್ತಲ್ಲ ಗೈಸ್, ಬಂದು ನನ್ನ ಪಕ್ಕ ನಿಂತ್ಕೊಂಡ್ಬಿಡ್ತಾರೆ. ಅದಕ್ಕೆ ದೂರದಿಂದ ಬನ್ನಿ ಅಂತ ಹೇಳಿದ್ದೀನಿ. ಅಲ್ಲಿ ಹಿಂದೆ ನೋಡಿ ದೊಡ್ಡವರೆಲ್ಲ ನಮ್ಮನ್ನ ನೋಡ್ತಾವ್ರೆ. ದೂರದಿಂದ ವಾಕ್ ಮಾಡಿ ಅಂತ ಹೇಳಿದ್ದೀನಿ. ಯಾರು ಫಸ್ಟ್ ಹತ್ರ ಬರ್ತಾರೆ ಅವ್ರು ಲೂಸರ್. ಯಾರು ಫಸ್ಟ್ ಹತ್ರ ಬರ್ತಾರೆ ಅವ್ರು ಲೂಸರ್. ಹೇಳ್ಕೊಂಡೇ ಬಂದ್ಬಿಟ್ರಲ್ಲ. ಏನಿದೆ ಒಳಗೆ? ರೀಲ್ಸ್ ಎಲ್ಲ ತುಂಬ ನೋಡಿದ್ದೀನಿ, ಬನ್ನಿ ಹೋಗಿ ನೋಡೋಣ. ನೋಡಿ ಗೈಸ್, ಕುದುರೆ ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್ ಅಂತ ನೋಡ್ತಾವ್ರು. ಡೂಪ್ಲಿಕೇಟ್ ಗೊತ್ತಿದ್ರು ಹಾಂ, ಒರಿಜಿನಲ್ ಆದರೆ ಎಷ್ಟೊತ್ತು ಓಡಿರೋರು ನಾವು ಅಮ್ಮ. 1972 20,000 ಅಂತ ಈ ಕಾರ್. ಅವಾಗ 20,000 ಅಂದರೆ ಜಾಸ್ತಿ ಅಲ್ವಾ? ಎಷ್ಟೋ ಲಕ್ಷ ಅಲ್ಲ, ಅಷ್ಟು ವ್ಯಾಲ್ಯೂ ಇತ್ತು. ಸ್ಟ್ಯಾಂಡರ್ಡ್ ಎಷ್ಟು ಹೊಡೆದಿದೆ ನೋಡಿ ಗೈಸ್. ಇದು ಯಪ್ಪ ಕ್ರೇಜಿ. ಒಂದೊಂದೇ ಕಾರ್ ನೋಡೋಣ ಬನ್ನಿ ಗೈಸ್. ಇದು ನೋಡಿ ರೋಲ್ಸ್ ರಾಯ್ಸ್ ಹೆಂಗಿದೆ, ಇದು ಹಳೆಯ ರೋಲ್ಸ್ ರಾಯ್ಸ್. ಹೆಡ್ಲೈಟ್ ಸೈಜ್ ನೋಡಿ ಗೈಸ್. ಅದು ಇದರಲ್ಲಿ ನಿಮ್ಮ ಫೇವ್ರೇಟ್ ಕಾರ್ ಯಾವುದು ಅಂತ ಹೋಗೋಷ್ಟರಲ್ಲಿ ಹೇಳ್ಬೇಕಾಯ್ತಾ? ಇದೆರಡು ಚೆನ್ನಾಗಿದೆ ಈಗ ಸದ್ಯಕ್ಕೆ. ಸದ್ಯಕ್ಕಲ್ಲ, ಲಾಸ್ಟ್ ಒಂದು ಫೋಟೋ ಇಟ್ಕೋಬೇಕು ನಿನ್ನ ಫೇವ್ರೇಟ್ ಕಾರ್ನ. ನಾನು ನನ್ನ ಫೇವ್ರೇಟ್ ಕಾರ್ ಇರೋಂಥ ಫೋಟೋ ಇಟ್ಕೊಂಡು ತೋರಿಸ್ತೀನಿ. ವಾವ್, ಏನು ಬ್ಯೂಟಿಫುಲ್ ಕಾರ್ ಗೈಸ್. ಕ್ಯೂಟ್ ಆಗಿದೆ. ಹಳೇ ಕಾರ್ಗಳು ಎಷ್ಟು ಚೆನ್ನಾಗಿದೆ. ಇದು ನೋಡಿ, ಕಲರ್ ಕಾಂಬಿನೇಷನ್ ನೋಡಿ, ಏನು ಸಕ್ಕತ್ತಾಗಿದೆ ಕಲರ್ ಕಾಂಬಿನೇಷನ್. ಈಗಿರೋ ಕಾರ್ ವೇಸ್ಟ್. ಹಾಂ, ಎಷ್ಟು ಚೆನ್ನಾಗಿದೆ ನೋಡಿ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದು ಗೈಸ್. ನೋಡಿ, ಮೈಸೂರು ಮಹಾರಾಜರ ಕಾರ್ ಅಂತ ಇದೆ. ಏನೋ ಈ ಥರ ಸ್ಕೂಟರ್ ಇತ್ತಾ? ಅದು ಎನ್ಫೀಲ್ಡ್ ಅದು. ಎಸ್ ಡಿ ಅದೇ ಅನ್ಸುತ್ತಲ್ಲ, ಅಲ್ಲಿ ಇದೆಯಲ್ಲ ಮೇಲೆ, ಅದಲ್ಲ ಎಸ್ ಡಿ. ಏನ್ ಸೌಂಡ್ ಗೊತ್ತಾ? ಚೇತಕ್ ನಮ್ಮ ಅಪ್ಪ ಹತ್ರ ಕಲೆಕ್ಷನ್. ಅಲ್ಲಿ ಮುಂದೆ ಕೆಳಗೆ ಕೂರ್ತಿದ್ದೆ ನಾನು, ಇಲ್ಲಿ ಮುಂದೆ ಕೂರ್ತಿದ್ದೆ ಕೆಳಗೆ ಚೇತಕಲ್ಲಿ. ಹಾಂ, ಅಂಬಾಸಿಡರ್ ನಮ್ದು. ನಿಮ್ದಾ? ನಿಮ್ದೇನಾ ಅದು? ನಮ್ಮ ಡ್ಯಾಡಿ ನಮ್ದೇ. ನಾವೇ ಎಕ್ಸಾಮ್ ಕೊಟ್ಬಿಟ್ರಿ. ಎಲ್ಲರೂ ಗ್ಯಾಪ್ನ ಇಟ್ಕೊಳ್ಳಿ ಅಂತೇಳಿ. ಗೈಸ್, ಫಸ್ಟ್ ನಾವು ಅಪ್ಪ ಹತ್ರ ಇದ್ದಿದ್ದು ಇದು ಲೂನಾ. ಇದಾದ್ಮೇಲೆ
ಚೇತಕ್ ಇದಾದ್ಮೇಲೆ ಇದು ನಾನು ಎಲ್ಲೋ ನೋಡಿದ್ದೀನಿ ಅನ್ನೋ ನೆನಪು. ಇದೆಲ್ಲ ನಾವು ನೋಡಿದೀವಿ, ರೋಡಲ್ಲಿ ನೋಡಿರೋ ನೆನಪು ಅನ್ಸುತ್ತೆ. ಆಮೇಲೆ ಅದೇನಾ ಯಾರ ಹತ್ರ ನಮ್ಮ ಮನೇಲಿ ಇತ್ತದ ಯಾರ ಹತ್ರನು, ಅಂದ್ರೆ ಅವಾಗ ನಮ್ಮ ಅಪ್ಪ ಒಂದ್ ಕಾಲದಲ್ಲಿ ರಿಚ್ ಆಗಿದ್ದಾಗ. ಅಲ್ಲ ಅವಾಗ ಅಲ್ಲ, ಈಗ ರಿಚ್ ಇದಾರೆ, ಮಧ್ಯದಲ್ಲಿ ಇತ್ತಲ್ಲ ಅದು ಬೇರೆ. ಅದೇ ಎಕ್ಸಾಂಪಲ್. ಏನು ಯಮಹ ಗಾಡಿ. ಬನ್ನಿ, ಈಗ ನಮ್ ಟುಮ್ ಹತ್ರ ಇದ್ದಿದೆ ನೋಡಿ ಈ ತರದ್ದು ಜಾವ, ಎನ್ಫೀಲ್ಡ್ ಬದಲು ಜಾವ. ಓ ಅಲ್ಲೇ ಇದೆಯಾ ಅದು? ನಿಂದು ಆಂಟಿಕ್ ಪಿಸೆ. ನಮ್ಮ ಅಮ್ಮ ಅವ್ರು ಸಖತ್ ರಿಚ್ ಅವ್ರೆ. ಇದಾ? ಈಗ ನಿಮ್ಗೆಲ್ಲ ಒಂದ್ ಚಾಲೆಂಜ್ ಕೊಡ್ತಾ ಇದೀನಿ. ನಿಮ್ಮ ಫೇವ್ರೆಟ್ ಗಾಡಿ ಇದ್ರಲ್ಲಿ ಯಾವ್ದು ಅಂತ ಫೋಟೋ ಇಟ್ಕೋಬೇಕು. ಫೋಟೋ ಇಟ್ಕೊಂಡು ತೋರಿಸ್ಬೇಕು, ಇದಿಷ್ಟ್ರಲ್ಲಿ ನಿಮ್ ಫೇವ್ರೆಟ್ ಗಾಡಿ ಯಾವ್ದು ಅಂತ. ಟುಮ್ ಇದಿಷ್ಟ್ರಲ್ಲಿ ನಿನ್ ಫೇವ್ರೆಟ್ ಅನ್ಸಿದ್ದು ಗಾಡಿ, ಕಾರು, ಬೈಕ್ ಯಾವ್ದು ಅಂತ ಫೋಟೋ ಇಟ್ಕೋಬೇಕು, ಆಯ್ತಾ? ನಿಮ್ಮ ಅಪ್ಪ ಅಮ್ಮಗೆ ಹೇಳಿ ಗೊತ್ತಾ? ನೋಡಿ ನೀವ್ ಹೇಳಿ. ನಂಗೆ ಒಂದ್ಸಲ ನಾಚಿಕೆ ಆಗೈತೆ ಅವ್ರ ಹತ್ರ ಹೇಳಕ್ಕೆ. ಬನ್ನಿ. ನಾಚಿಕೆ ಆಗುತ್ತೆ ಸ್ವಲ್ಪ, ಹೊಸದಲ್ವಾ? ಅಂದ್ರೆ ಬೇರೆಯವ್ರ ಮುಂದೆಲ್ಲ ಮಾತಾಡ್ಬಿಡ್ಬೋದು, ಅತ್ತೆ ಮಾವ ಮುಂದೆ. ಅತ್ತೆಗಾರು, మీ ఫేవరెట్ కారు బైక్ అంకల్ నా తోర్సి మీ ఫేవరెట్ కారు బైక్ ಎದು ಅನ್ನಿಸಿ ఒకటి ಫೋಟೋ. ನಿಮ್ ಫೇವರೆಟ್ ಗಾಡಿ ಯಾವ್ದು ಇಷ್ಟ ಆಗಿದೆ ಅದನ್ನ ಫೋಟೋ ತಗೋಬೇಕಂತೆ. ಲಾಸ್ಟ್ ಅಲ್ಲಿ ತೋರಿಸಿ. ಲಾಸ್ಟ್ ಅಲ್ಲಿ ಕೊಡ್ಸಲ್ಲ, ವಾಲ್ ಪೇಪರ್ ಹಾಕೊಳಕ್ ಹೇಳ್ತೀನಿ. ಈ ಕಾರ್ ಸಕ್ಕತ್ ಇಷ್ಟ ಆಯ್ತು, ಕ್ರೇಜಿ ಆಗಿದೆ. ಅದು ಬಿಟ್ಟು ಇನ್ನೇ ಯಾವ್ದು ಇದೆಯಾ ನೋಡೋಣ ಬನ್ನಿ. ಅಲ್ಲಿ ನೋಡಿ, ಬುಲೆಟ್ ಮಾರ್ಕ್ ಏನೋ ಗೊತ್ತಿಲ್ಲ, ಬಟ್ ಕ್ರೇಜಿ ಮಾರ್ಕ್ ಇದೆ ಅಲ್ಲಿ ನೋಡಿ. ವಿಷ್ಣು ಸರ್ಕಲ್ ಓಡಾಡಿ ಓಡಿಸಿರೋ ಕಾರ್. ಸಿನಿಮಾ 10 ಪ್ರೊಜೆಕ್ಟರ್ ಇವಾಗ ಇಷ್ಟಿಷ್ಟೇ ಬರುತ್ತೆ ಬಾಕ್ಸ್. ಪ್ರೊಜೆಕ್ಟರ್ ಬಾಕ್ಸ್ ಇಷ್ಟೇ ಬರುತ್ತೆ. ಅದು ಎಂತ ಕ್ವಾಲಿಟಿ? 4K ಬರುತ್ತೆ, 4K. ಇದು ಬ್ಲಾಕ್ ಅಂಡ್ ವೈಟ್. ನಮ್ಮ ಪೊಸೆಸಿವ್ ಆಗ್ಬಿಟ್ಟಿದ್ದಾರೆ ನೋಡಿ. ಪೊಸೆಸಿವ್ ಅಲ್ಲ. ಹೋಗು, ಇಷ್ಟೊತ್ತು ಇದ್ದ ತಾನೆ ನಿಮ್ ಫ್ರೆಂಡ್ ಜೊತೆ. ಯಾಕೆ ಬಂದೆ ಇಲ್ಲಿಗೆ? ಫ್ರೆಂಡ್ ಅಲ್ಲ, ಫಿಯಾನ್ಸಿ ಅವರು. ಫಿಯಾನ್ಸಿ ಅವ್ರ ಜೊತೆ ಇದ್ದ ತಾನೆ. ಹಿಂಗ ಹೋಗ್ತೀನಿ ಬಿಡು. ಈಗ ನನ್ನದೇ ಆಯ್ತಪ್ಪ. ಬೆಳಗಿಂದ ಅಂತ ಇವಾಗ ಯಾಕಂದ್ರೆ ಹೋಗೋ ಟೈಮ್ ಅಲ್ವಾ, ಮನೆಗೆ ಬರ್ಲೇಬೇಕಲ್ಲ ಮಗ. ಅಲ್ವಪ್ಪ? ಆತರ ಏನಿಲ್ಲ, ಅದು ಹಂಗೆ. ಅದು 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 ಹಂಗೆ ಸ್ಟಾರ್ಟಿಂಗ್ ಎಲ್ಲ ಹಂಗೆ. ನೀವ್ ಹಿಂಗೆಲ್ಲ ಮಾಡ್ತಿರ್ಲಿಲ್ವಾ? ಅಂತೆಲ್ಲ ಎಲ್ರು ಮುಂದ್ ಮಾಡ್ತಾ ಇರ್ಲಿಲ್ಲ. ಅದೇ ನಾವು ಹಿಂಗೆಲ್ಲ ಮಾಡ್ತಿರ್ಲಪ್ಪ. ಹಿಂಗೆಲ್ಲ ಮಾಡಿಲ್ವಾ? ಮಾಡ್ತಿರ್ಲಪ್ಪ ಅದೆಲ್ಲ. ಹಂಗೆಲ್ಲ ಮಾಡಿದ್ರೆ ನೀವೆಲ್ಲಿ ಬರ್ತಿದ್ರು? ಅದೇ ನಮ್ಮ ಅತ್ತೆ ಫೇವ್ರೆಟ್ ಕಾರ್ ಇದ್ದಂತೆ. ನಂದು ಆಕ್ಚುಲ್ ಆಗಿ ಸೇಮ್ ಫೇವ್ರೆಟ್ ಕಾರ್. ಸೊ ನಮ್ದು ಸೇಮ್ ಟೇಸ್ಟ್. ಅದಕ್ಕೆ ಅದಕ್ಕೆ ಅಂದ್ಬಿಡಿ, ಅತ್ತೆ ಸೇಮ್ ಫೇವ್ರೆಟ್ ನಂದು. ಮ್ಯಾಮ್ ನಿಮ್ದು ಯಾವ್ದು ಫೇವ್ರೆಟ್ ಕಾರು? ನಿನ್ ತೋರ್ಸಪ್ಪ. ಟುಮ್ ಇವನ್ ಉದ್ದ ಇರೋದು ಇದು. ನಮ್ಮ ಅಮ್ಮನೂ ಸೇಮು. ಓ ನೈಸ್. ನಿಮ್ದು ಮನೀಶ್? ಅಲ್ಲಿ ಯಾವ್ದು? ನಾನು ಎಲ್ಲಾದ್ರೂ ತೆಗ್ದಿದ್ದೇನೆ ಬೈ. ಒಟ್ಟು ಯಾವ್ದು? ನನಗೆ ಆಕ್ಚುಲಿ ಇಷ್ಟ ಆಗಿದೆ ಅದೇ. ಬ್ಲೂನಾ? ಪಪ್ಪ ನೀವ್ ಹಿಡ್ದಿಲ್ವಾ ಫೇವ್ರೆಟ್ ಕಾರು? ಕಾರ್ ಹುಡುಕಿ ಅಂದ್ರೆ ಇವರು ಪ್ಯಾರಾಚೂಟ್ ಹುಡ್ಕೊಂಡ್ಬಂದಿದ್ದಾರೆ. ಇದು ಯಾವ್ದಿದು? ಇದು ಫೇವ್ರೆಟ್ ಅಂತೆ. ನೈಸ್. ನಿಮ್ದು ಅದೇನಾ? ಎಲ್ರು ಅದೇ ಗೈಸ್. ಸೊ ನನಗೆ ರೆಡ್ ನಮ್ಮ ಅತ್ತೆ ತೋರಿಸಿದ್ರಲ್ಲ, ಅದು ಸಕ್ಕತ್ತಾಗಿ ಅನಿಸ್ತು. ಅಂದ್ರೆ ಹಿಂದೆಗಡೆ ಒಂದು ಸೀಟ್ ಇದೆ, ಅದು ಸಕ್ಕತ್ತಾಗಿದೆ, ಕ್ಯೂಟ್ ಆಗಿದೆ, ಅದು ಡಿಫ್ರೆಂಟ್ ಆಗಿ. ಬನ್ನಿ ಗೈಸ್, ಸೊ ನಾನು ಈಗ ಈ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಎಲ್ರಿಗೂ ಬಾಯ್ ಹೇಳ್ಬಿಡೋಣ. ಬಾಯ್. ವಿ ಹ್ಯಾಡ್ ಗ್ರೇಟ್ ಫನ್. ಬಾಯ್. ಅಲ್ಲ, ಈಗ ನಾವು ಹೋಗ್ತಾ ಇದ್ದೀವಿ ಜೊತೆಗೆ ಡಿನ್ನರ್ಗೆ, ಬಟ್ ಈ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್ ಹೇಳಿ. ಬಾಯ್. ಸೊ ಫೈನಲಿ ಈಗ ನಾವು ಇಲ್ಲಿಂದ ಹೊರಟಿದ್ದೀವಿ. ನಾವು ನಮ್ಮ ಅಪ್ಪ ಅಮ್ಮಂದು ಸರ್ಪ್ರೈಸ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಬೇಕು ಇವಾಗ. ನೇಹಾ ಅವ್ರ ಮನೇಲಿ ಪ್ಲ್ಯಾನ್ ಮಾಡಿರೋದು. ಸೊ ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ಮತ್ತು ಕೇಕು ಕ್ರೇಜಿಯಾಗಿ ಮಾಡಿದ್ದಾರೆ. 2 ಕೇಕು ನೇಹಾ ಅವರು. ಆ ಕೇಕ್ನ ನೀವು ನೋಡಬೇಕು ನಾಳೆ. ಸೊ ಸೂಪರ್ ಎಕ್ಸೈಟೆಡ್. ಹೇಗಿರುತ್ತೆ ನೋಡೋಣ. ಅಂದರೆ ಯೂಶ್ವಲಾಗಿ ನಮ್ಮ ಮನೇಲಿ ಮಾಡ್ತಿದ್ವಿ, ಎಲ್ಲೋ ಪಾರ್ಟಿ ಕಡೆ ಮಾಡ್ತಿದ್ವಿ, ಹೋಟ್ಲಲ್ಲಿ ಮಾಡ್ತಿದ್ವಿ, ರೆಸ್ಟೋರೆಂಟಲ್ಲಿ ಮಾಡ್ತಿದ್ವಿ. ಇವತ್ತು ನೇಹಾ ಅವ್ರ ಮನೇಲಿ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ದಟ್ ಫೀಲ್ಸ್ ವೆರಿ ಡಿಫ್ರೆಂಟ್. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಇವತ್ತು ದೇವಸ್ಥಾನಕ್ಕೆ ಹೋಗಿ ನಿಮಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಬಂದಿದ್ದೀನಿ. ಟೆನ್ಷನ್ ತೊಗೊಬೇಡಿ, ಬಿ ಪಾಸಿಟಿವ್. ಬೈ. ನನ್ನ ಕೆಳಕಿ ತೆರೆದೇ ಮನದ ಕಿಟಕಿ.